ಕರಾವಳಿಯಲ್ಲಿ ಮರಣ ಮಳೆಯಾದ ಮುಂಗಾರು ಮಳೆ. ಉಳ್ಳಾಲದಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಒಂದೇ ಕುಟುಂಬದ 3 ಸಾವು. ಅವಶೇಷಗಳಡಿ ಸಿಲುಕಿ ಜೀವ ಬಿಟ್ಟ ಅಜ್ಜಿ, ಮೊಮ್ಮಕ್ಕಳು. ಮಣ್ಣಿನಡಿ ಸಿಲುಕಿದ್ರು ಮಕ್ಕಳಿಗೆ ಕವಚವಾಗಿದ್ದ ಅಮ್ಮ. 9 ಗಂಟೆ ರಕ್ಷಣೆ ನೀಡಿದ್ರು ಬದುಕುಳಿಯದ 2 ಮಕ್ಕಳು. ಕಾನಕೆರೆಯಲ್ಲಿ ಗೋಡೆ ಕುಸಿದು ಬಾಲಕಿ ಕೊನೆಯುಸಿರು. ಮಂಗಳೂರಿನಲ್ಲಿ ಮನೆಗಳಿಗೆ ನುಗ್ಗಿದ್ದ ನೀರು. ಉಡುಪಿಯಲ್ಲೂ ಹೇಗಿದೆ ಮಳೆ ಅವಾಂತರ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಜಿಲ್ಲೆಯ ಹಲವೆಡೆ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿಸಿದೆ. ದೇರಳಕಟ್ಟೆ ಸಮೀಪದ ಮೊಂಟೆಪದವು ಕೋಡಿ ಎಂಬಲ್ಲಿ ಮುಂಜಾನೆ 4:15ರಿಂದ 4:30 ಒಳಗೆ ಮನೆ ಮೇಲೆ ಗುಡ್ಡ ಕುಸಿತವಾಗಿದೆ. ಕಾಂತಪ್ಪ ಪೂಜಾರಿ ಎಂಬುವರ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದ 5 ಮಂದಿ ಅವಶೇಷಗಳಡಿ ಸಿಲುಕಿದ್ರು. ಮನೆ ಮೇಲೆ ಗುಡ್ಡ ಕುಸಿಯುವ ಶಬ್ದವನ್ನ ಕೇಳಿ ಕಾಂತಪ್ಪ ಪೂಜಾರಿ ಮಗ ಸೀತಾರಾಮ ಹೊರಗಡೆ ಓಡಿ ಬಂದಿದ್ದಾರೆ. ಘಟನೆಯಲ್ಲಿ ಮನೆ ಮಾಲೀಕ 65 ವರ್ಷದ ಕಾಂತಪ್ಪ ಪೂಜಾರಿಯ ಕಾಲ್ಕಟ್ಟಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕಾಂತಪ್ಪ ಪೂಜಾರಿ ಪತ್ನಿ ಪ್ರೇಮ ಪೂಜಾರಿ ಅವಶೇಷಗಳಡಿಯೇ ಕೊನೆಯುಸಿರೆಳೆದಿದ್ದಾರೆ. ಅವಶೇಷಗಳಡಿ ತಾಯಿ ಅಶ್ವಿನಿ, 2 ಮಕ್ಕಳು ಸಿಲುಕಿಕೊಂಡಿದ್ರು. ಸತತ ಕಾರ್ಯಾಚರಣೆಯ ಬಳಿಕ ಮೃತರ ಸಂಖ್ಯೆ 3ಕ್ಕೇರಿದೆ. ಅಜ್ಜಿ, 2 ಮೊಮ್ಮಕ್ಕಳು ಸಾವನ್ನಪ್ಪಿದ್ದಾರೆ. ದೇರಳಕಟ್ಟೆ ಸಮೀಪದ ಮೊಂಟೆಪದವು ಎಂಬಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಅವಶೇಷಗಳಡಿ ತಾಯಿ ತನ್ನ 2 ಮಕ್ಕಳಿಗೆ ರಕ್ಷಾ ಕವಚವಾಗಿ ಜೀವನ್ಮರಣದ ಹೋರಾಟ ನಡೆಸಿದ್ಲು. ಮಕ್ಕಳ ರಕ್ಷಣೆಗಾಗಿ ತಾಯಿ ಗೋಗರಿತಾ ಇದ್ರು. ಅಮ್ಮನ ಪಕ್ಕದಲ್ಲಿದ್ದ ಮಗು ಸ್ಪಂದನೆ ನೀಡುತ್ತಿರಲಿಲ್ಲ. ಆದರೆ ಮತ್ತೊಂದು ಅಪಾಯದ ಅರಿವಿಲ್ಲದೇನೆ ಕೈಕಾಲು ಆಟಿಸ್ತಿತ್ತು. ಆದರೂ ಮಕ್ಕಳ ರಕ್ಷಣೆಗಾಗಿ ತಾಯಿ ಮೊರೆ ಇಡುತ್ತಲೇ ಇದ್ರು. ಈ ದೃಶ್ಯ ಎಂಥವರ ಕರುಳು ಕೂಡ ಹಿಂಡುವಂತಿತ್ತು. 3ರ ರಕ್ಷಣೆಗೆ ಆಗಾಗ ಬರ್ತಿದ್ದಂತಹ ಮಳೆ ಅಡ್ಡಿ ಉಂಟು ಮಾಡ್ತಿತ್ತು. ಆದರೂ ಕೂಡ NDRF, SDRF ಸಿಬ್ಬಂದಿ ಸತತ 7 ಗಂಟೆಗಳ ಕಾರ್ಯಾಚರಣೆ ನಡೆಸಿ 2.5 ವರ್ಷದ ಆರ್ಯನ್ನನ್ನು ಹೊರತೆಗೆದ್ರು. ಆದರೆ ಆರ್ಯನ್ ಬದುಕುಳಿಲಿಲ್ಲ. ಬಳಿಕ ಕೆಲ ಗಂಟೆಗಳಲ್ಲಿ 1 ವರ್ಷದ ಮಗುವನ್ನು ಅವಶೇಷಗಳಡಿಯಿಂದ ಹೊರತೆಗೆದ್ರು. ಆದರೆ 1 ವರ್ಷದ ಆರುಷ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದ. ಒಟ್ಟಾರೆ ದುರಂತದಲ್ಲಿ ಅಜ್ಜಿ ಪ್ರೇಮ ಪೂಜಾರಿ, ಮೊಮ್ಮಕ್ಕಳಾದ ಆರ್ಯನ್, ಆರುಷ್ ಸೇರಿ ಒಟ್ಟು 3 ಸಾವನ್ನಪ್ಪಿದ್ದಾರೆ. ಗುಡ್ಡ ಜರಿದ್ಬಿಟ್ಟು ಸಂಪೂರ್ಣವಾಗಿ ಮನೆಗೆ ಪುಷ್ ಮಾಡಿಬಿಟ್ಟು ಮನೆ ಇಲ್ಲಿ RCC ಮನೆ ಆಗಿದ್ದ ಕಾರಣಕ್ಕಾಗಿ ಕಂಪ್ಲೀಟ್ ಅದನ್ನ ಕೆಳಗಡೆ ಕೊಲ್ಯಾಪ್ಸ್ ಆಗಿದೆ. ಬೇಗ ನಮಗೆ ಅದನ್ನ ಡ್ರಿಲ್ ಮಾಡಿಕೊಂಡು ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಅದೊಂದು ಸ್ವಲ್ಪ ಕಷ್ಟ ಆಯಿತು. ಆ ವಿಷಯದಲ್ಲಿ ಸ್ಥಳೀಯರು ಮತ್ತೆ NDRF ಟೀಮ್ ಮತ್ತೆ SDRF ಟೀಮ್ ಮತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವರು ತುಂಬಾನೇ ಸಹಕಾರ ಕೊಟ್ಟು ಅವರು ಹೊರಗೆ ತೆಗೆದಿದ್ದಾರೆ. ಸೊ ಐ ಅಪ್ರಿಷಿಯೇಟ್ ದ ಲೋಕಲೈಟ್ಸ್ ವಾಟ್ ದೇ ಹ್ಯಾವ್ ಡನ್ ದ ಗುಡ್ ಜಾಬ್. ದೇರಳಕಟ್ಟೆ ಸಮೀಪದ ಮೊಂಟೆಪದವು ಎಂಬಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಅವಶೇಷಗಳಡಿ ತಾಯಿ, ಮಕ್ಕಳು ಸಿಲುಕಿ ಜೀವನ್ಮರಣದ ಹೋರಾಟ ನಡೆಸಿದ್ರು. ಆದರೆ ಸತತ 9 ಗಂಟೆಗಳ ರಕ್ಷಣಾ ಕಾರ್ಯಾಚರಣೆಯ ಬಳಿಕ 2 ಮಕ್ಕಳನ್ನ ಹೊರತೆಗೆದ್ರು. ಮಕ್ಕಳ ಜೀವ ಉಳಿಲಿಲ್ಲ. ಇತ್ತ ತಾಯಿ ಅಶ್ವಿನಿಯನ್ನ ರಕ್ಷಣಾ ಸಿಬ್ಬಂದಿ ಸುರಕ್ಷಿತವಾಗಿ ಹೊರತೆಗೆದ್ರು. ಸ್ಥಳದಲ್ಲಿಯೇ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಟ್ಟು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಲಾಯಿತು. ಆದರೆ ತಾಯಿ ಮಾತ್ರ ತನ್ನ 2 ಮಕ್ಕಳ ಬಗ್ಗೆ ಕೇಳುತ್ತಲೇ ಇದ್ರು. ಮಣ್ಣಿನಡಿಯಿಂದ ಹೊರಬರ್ತಾ ಇದ್ದಂತೆ ಮಕ್ಕಳ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು. ಆದರೆ ತಾಯಿ ತನ್ನ ಮಕ್ಕಳ ರಕ್ಷಣೆಗೆ ನಿಂತರೂ ಕೂಡ ಮಕ್ಕಳಿಬ್ಬರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ರಾತ್ರಿ ಇಡೀ ಸುರಿದ ಮಳೆಗೆ ಕಾಂಪೌಂಡ್ ಗೋಡೆ ಕುಸಿದು ಮನೆ ಮೇಲೆ ಬಿದ್ದು ಬಾಲಕಿ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ದೇರಳಕಟ್ಟೆ ಸಮೀಪದ ಕಾನಕೆರೆ ಎಂಬಲ್ಲಿ ನಡೆದಿದೆ. ಕಾನಕೆರೆ ನಿವಾಸಿ ನೌಷಾದ್ ಎಂಬುವರ ಪುತ್ರಿ 10 ವರ್ಷದ ಫಾತಿಮಾ ನೈಮಾ ಮೃತ ಬಾಲಕಿ. ಮನೆಯ ಹಿಂಬದಿಯ ಕಾಂಪೌಂಡ್ ಗೋಡೆ ಕುಸಿದು ಮನೆ ಮೇಲೆ ಮಣ್ಣು ಬಿದ್ದಿದೆ. ಇದರಿಂದ ಮನೆಯ ಕಿಟಕಿ ಬಾಲಕಿಯ ಮೇಲೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ನೈಮಾ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಮೃತಳ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ರಾತ್ರಿಯಿಡೀ ಭಾರೀ ಮಳೆ ಆಗಿದೆ. ಪರಿಣಾಮ ಮಂಗಳೂರು ನಗರದ ಹಲವು ರಸ್ತೆಗಳು ಜಲಾವೃತ ಆಗಿದೆ. ಉಳ್ಳಾಲದ ಮಿಷನ್ ಸ್ಟ್ರೀಟ್ ರಸ್ತೆ, ರಾವ್ ಮತ್ತು ರಾವ್ ವೃತ್ತ, ಕೊಪ್ಪಾರ ಹಿತ್ಲು ಪ್ರದೇಶ ಜಲಮಯವಾಗಿದೆ. ಉಳ್ಳಾಲ, ಕಲ್ಲಾಪು, ಬಂಗಂಬೀಲ, ಪಿಲಾರ್, ಅಂಬಿಕಾ ರಸ್ತೆ, ಕೋಟೆಕಾರು, ತಲಪಾಡಿ, ಪಾವೂರು, ಹರೇಕಳ, ಉಳಿಯ ಪ್ರದೇಶಗಳು ಜಲಾವೃತವಾಗಿದೆ. ಮನೆ ಹಾಗೂ ಜಮೀನುಗಳಿಗೆ ನೀರು ನುಗ್ಗಿದೆ. ಬೋಟ್ ಬಳಸಿ ಜನರನ್ನ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಮಾಡಲಾಯಿತು. ಮನೆ ಮುಂದೆ ನದಿಯಂತೆ ನೀರು ಹರಿತಾ ಇದ್ದು ಜನರು ದಿಕ್ಕು ತೋಚದಂತಾಗಿದ್ದಾರೆ. ಇನ್ನು ಮಂಗಳೂರಿನ KSRTC ಬಸ್ ನಿಲ್ದಾಣದ ಸಮೀಪ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ವಿಜಯ್ ಕಾಪಿಕಾಡ್ ರಸ್ತೆಯಲ್ಲಿ ಬುಡ ಸಮೇತ ಮರ ಧರೆಗೆ ಉರುಳಿ ವಾಹನಗಳ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ರಾಜ್ಯ ಕರಾವಳಿಯಲ್ಲಿ ಮುಂಗಾರು ಆರ್ಭಟ ಮುಂದುವರೆದಿದೆ. ಉಡುಪಿ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉದ್ಯಾವರ ಗ್ರಾಮದಲ್ಲಿ ವ್ಯಾಪ್ತಿಯಲ್ಲಿ 237 ಮಿಲಿಮೀಟರ್ ದಾಖಲೆ ಮಳೆಯಾಗಿದೆ. ನದಿ ಪಾತ್ರದ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ಕಾಪು ಮಠದ ಕುದ್ರು ವ್ಯಾಪ್ತಿಯಲ್ಲಿ ಭಾರಿ ಮಳೆಗೆ ಮುನ್ಸೂಚನೆ ಇದೆ. ಇನ್ನು ಕಾರ್ಕಳದ ಹೆಬ್ರಿಯಲ್ಲಿ ವಿಪರೀತ ಮಳೆಯಾಗಿದೆ. ಸ್ವರ್ಣಾ ನದಿ ತುಂಬಿ ಹರಿತಾ ಇದೆ. ಪಶ್ಚಿಮ ಘಟ್ಟಗಳ ತಪ್ಪಲಿನ ಮಳೆಯಿಂದ ಕರಾವಳಿಯ ನದಿಗಳ ಮಟ್ಟ ಹೆಚ್ಚಾಗಿದೆ. ಮುಂದಿನ 4 ದಿನ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಮಳೆ ಅಬ್ಬರ ಹಿನ್ನೆಲೆಯಲ್ಲಿ ಅಂಗನವಾಡಿ, ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ.
ಸುಮಾರು 240 ಮಿಲಿಮೀಟರ್ ಕೆಲವೇ ಗಂಟೆಗಳಲ್ಲಿ ಸಂಜೆಯಿಂದ ಬೆಳಗ್ಗೆ 6 ಗಂಟೆಯ ನಡುವೆ ಬಿದ್ದಿರುವಂತಹ ವಿಪರೀತ ಮಳೆ. ಆ ಮಳೆಯ ಪ್ರಮಾಣದಲ್ಲಿ ನದಿ ಎಷ್ಟರ ಮಟ್ಟಿಗೆ ತುಂಬಿಕೊಂಡಿದೆ ಅನ್ನೋದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ನಾವು ಇದು ಉದ್ಯಾವರ ಪಾಪನಾಶಿನಿ ಹೊಳೆಯ ಸುತ್ತಮುತ್ತಲ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಒಂದು ನಡುಗಡ್ಡೆಗಳು ಅಲ್ಲಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಬ್ರಿಡ್ಜ್ ಕಾಮಗಾರಿಯ ಸಂದರ್ಭ ಅಲ್ಲಿ ಮಣ್ಣನ್ನು ಹಾಕಲಾಗಿತ್ತು, ಅಲ್ಲೆಲ್ಲ ನಡುಗಡ್ಡೆ ನಿರ್ಮಾಣ ಆಗಿದೆ. ಈ ಪಾಪನಾಶಿನಿ ನದಿಯ ಆಸುಪಾಸಿನ ಮನೆಗಳು ಯಾವ ಆತಂಕದಲ್ಲಿದೆ, ಕಟ್ಟಡಗಳು ಯಾವ ಆತಂಕದಲ್ಲಿದೆ ಅನ್ನೋದನ್ನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೇವೆ. ಅಂದರೆ ನದಿಯ ಮಟ್ಟ ಅಂಗಳದವರೆಗೂ ಕೂಡ ಹರಿದಿದೆ ಅನ್ನುವಂಥದ್ದು. ಹಾಸನ ಜಿಲ್ಲಾದ್ಯಂತ ಮಳೆ ಮುಂದುವರೆದಿದೆ. ಭಾರೀ ಮಳೆಗೆ ಆಲೂರು ತಾಲೂಕಿನ ಮಗೇಹಳ್ಳಿ ಗ್ರಾಮದಲ್ಲಿ ವಾಸದ ಮನೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ 2 ಮಕ್ಕಳು ಸೇರಿ 4 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗ್ರಾಮದ ರಾಜಮ್ಮ ಅನ್ನೋರಿಗೆ ಸೇರಿದಂತಹ ಮನೆ ಇದಾಗಿತ್ತು. ಮನೆ ಬೀಳುವ ಸದ್ದು ಕೇಳಿ ಮನೆಯಿಂದ ಹೊರಗೆ ಓಡಿ ಬಂದು ರಾಜಣ್ಣ ಮಗ ಮೊಮ್ಮಕ್ಕಳು ಪ್ರಾಣವನ್ನ ಉಳಿಸಿಕೊಂಡಿದ್ದಾರೆ. ವಾಸಕ್ಕೆ ಇದ್ದ ಮನೆ ಕಳೆದುಕೊಂಡು ಕಂಗಾಲಾಗಿದ್ದು ಟಾರ್ಪಲ್ ಕಟ್ಟಿಕೊಂಡು ಮನೆಯ ಒಂದು ಮೂಲೆಯಲ್ಲಿ ವಾಸಿಸ್ತಾ ಇದ್ದಾರೆ. ಇನ್ನು ಶಿರಾಡಿ ಘಾಟ್ನಲ್ಲಿ ಆತಂಕದಲ್ಲೇ ವಾಹನಗಳು ಸಂಚರಿಸಿದ್ದಾರೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ ನಡೀತಾ ಇದ್ದು ಗುಂಡಿ ಬಿದ್ದ ರಸ್ತೆಯಲ್ಲಿ ಆತಂಕದಲ್ಲೇ ವಾಹನ ಸವಾರರು ಸಂಚರಿಸ್ತಾ ಇದ್ದಾರೆ. ಇತ್ತ ಜೀವನದಿ ಹೇಮಾವತಿ ನದಿಗೆ ಒಳಹರಿವು ಬರ್ತಾ ಇದ್ದು ಹೇಮಾವತಿ ಜಲಾಶಯದಲ್ಲಿ 23.311 ಟಿಎಂಸಿ ನೀರು ಸಂಗ್ರಹ ಆಗಿದೆ. ಮೈಸೂರು ಜಿಲ್ಲೆಯಲ್ಲಿ ಮಳೆ ಅವಾಂತರಕ್ಕೆ ಮನೆ ಕುಸಿದು ಕೊಟ್ಟಿಗೆಯಲ್ಲಿದ್ದ 3 ಹಸು ಸಾವನ್ನಪ್ಪಿದೆ. ಪಿರಿಯಾಪಟ್ಟಣ ತಾಲೂಕಿನ ಅಂಗನಹಳ್ಳಿ ಗ್ರಾಮದಲ್ಲಿ ಘಟನೆಯಾಗಿತ್ತು. ಮುಷ್ತಾಕ್ ಅಹಮದ್ ಅನ್ನೂರಿಗೆ ಸೇರಿದ ಮನೆ ಇದಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪಾರಾಗಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನಲ್ಲಿ ನಿರಂತರ ಮಳೆಗೆ ಮನೆ ಕುಸಿದು ಬಿದ್ದಿದೆ. ಮನೆಯಲ್ಲಿದ್ದ ರಂಗೇಗೌಡ ಸಾಕಮ್ಮ ಎಂಬ ವೃದ್ಧ ದಂಪತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯ ಒಂದು ಭಾಗದ ಗೋಡೆ ಕುಸಿದು ಬಿದ್ದಿದ್ರಿಂದ ದಂಪತಿ ಬಚಾವಾಗಿದ್ದಾರೆ. ಇನ್ನು ರಾಜ್ಯದ ಜೀವನಾಡಿ ಕನ್ನಂಬಾಡಿ ಅಣೆಕಟ್ಟೆ 100 ಅಡಿ ಭರ್ತಿಯಾಗಿದೆ. ಕೆಆರ್ಎಸ್ ಡ್ಯಾಂಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ಕಳೆದ 4 ದಿನದಲ್ಲಿ 11 ಅಡಿ ನೀರು ಭರ್ತಿಯಾಗಿದೆ. ಇದೇ ರೀತಿ ಮಳೆ ಬಂದ್ರೆ ಜೂನ್ 2ನೇ ವಾರದಲ್ಲಿ ಡ್ಯಾಂ ಸಂಪೂರ್ಣ ಭರ್ತಿಯಾಗುವ ಸಾಧ್ಯತೆ ಇದೆ. ಕೆಆರ್ಎಸ್ ಅಣೆಕಟ್ಟೆ ಬಳಿ ಇದ್ದೀನಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಯ ಹಿನ್ನೀರಿನ ಪ್ರದೇಶದಲ್ಲಿ ನಾವಿರುವಂಥದ್ದು. ಸುತ್ತಲೂ ಗಮನಿಸಬಹುದಾಗಿದೆ, ನೀರಿನ ರಾಶಿ ಕಂಗೊಳಿಸ್ತಾ ಇರುವಂಥದ್ದು. ಕಳೆದ ವಾರದ ಹಿಂದೆಷ್ಟೇ ಕೂಡ ಕೇವಲ 89 ಅಡಿ ಅಷ್ಟೇ ಕೂಡ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನೀರಿತ್ತು. ಆದ್ರೆ ಕಳೆದ 4 ದಿನಗಳಿಂದ ಕಾವೇರಿ ಜಲನೆ ಪ್ರದೇಶದಲ್ಲಿ ವರುಣನ ಆರ್ಭಟದ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಅಣೆಕಟ್ಟೆಗೆ 25,000ಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಒಂದು ದಿನ ನೀರು ಬಂತು. ಅದಾದ ಬಳಿಕವಾಗಿ 12,000, 16,000, 18,000 ಈ ರೀತಿಯಾದಂತಹ ಒಳಹರಿವಿನ ಪ್ರಮಾಣ ಬಂದಂತ ಸಂದರ್ಭದಲ್ಲಿ ಇದೀಗ 100 ಅಡಿ ಸಂಪೂರ್ಣವಾಗಿ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗಿರುವಂತದ್ದು. ಕೇರಳ ರಾಜ್ಯದಲ್ಲಿ ಮುಂಗಾರು ಆರ್ಭಟ ಜೋರಾಗಿದೆ. ಕಾಸರಗೋಡು, ಕಣ್ಣೂರು, ಕೊಟ್ಟಾಯಂ, ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ, ಮಲಪ್ಪುರಂ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಭಾರೀ ಮಳೆಯಿಂದ ಕಾಸರಗೋಡಿನಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಕಾಸರಗೋಡಿನಲ್ಲಿ ಮಧುರ ಮದನಂತೇಶ್ವರ ಸಿದ್ಧಿವಿನಾಯಕ ದೇಗುಲ ಮುಳುಗಡೆಯಾಗಿದೆ. ಗುಡ್ಡ ಕುಸಿದು ನೀರು ರಸ್ತೆಗೆ ಹರಿತಾ ಇದೆ. ಗುಡ್ಡ ಕುಸಿತದ ಭೀತಿಯಲ್ಲಿ ವಾಹನಗಳು ಸಂಚರಿಸುತ್ತಿವೆ. ಕಣ್ಣೂರಿನಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಬಿದ್ದಿದೆ. ಮನೆ ರಸ್ತೆಗಳು ಜಲಾವೃತವಾಗಿದೆ. ಜನರನ್ನ ಬೋಟ್ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಯಿತು. ಮಂಜೇಶ್ವರದಲ್ಲಿ ಮನೆಗಳು ಜಲಾವೃತವಾಗಿದೆ. ಗುಡ್ಡ ಕುಸಿದು ಕೆಂಪು ಬಣ್ಣದ ನೀರು ಮನೆಯನ್ನ ಆವರಿಸಿದೆ. ಎದೆ ಮಟ್ಟದವರೆಗೂ ಕೂಡ ನೀರು ಬಂದಿದ್ದು ಜನರ ರಕ್ಷಣೆ ಕಾರ್ಯ ನಡೀತಾ ಇದೆ. ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂಬ ವಿವಾದಿತ ಹೇಳಿಕೆಗೆ ನಟ ಕಮಲ್ ಹಾಸನ್ ಕ್ಷಮೆ ಕೇಳ್ತಿಲ್ಲ. ಇತ್ತ ಕನ್ನಡಿಗರ ಆಕ್ರೋಶದ ಕಿಚ್ಚು ಕಡಿಮೆ ಆಗ್ತಿಲ್ಲ. ನಟ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಮಾಡಿದ್ರೆ ಚಿತ್ರಮಂದಿರವನ್ನು ಧ್ವಂಸ ಮಾಡುತ್ತೇವೆ ಎಂದು ಕರವೇ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಪ್ರತಿಭಟನೆಯನ್ನ ನಡೆಸಿತು. ಈ ವೇಳೆ ನಟ ಕಮಲ್ ಹಾಸನ್ ಪ್ರತಿಕೃತಿಯನ್ನ ದಹಿಸಿ ಆಕ್ರೋಶ ಹೊರಹಾಕಿದ್ರು. ಶಿವರಾಜ್ ಕುಮಾರ್ಗೆ ತಂದೆಗಿರುವ ಬದ್ಧತೆ ಯಾಕೆ ಇಲ್ಲ ಎಂದು ಕರವೇ ಧರ್ಮರಾಜ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಮ್ಯಾ ಟ್ವೀಟ್ ಬಗ್ಗೆ ಖಂಡಿಸಿ ಕಿಡಿಕಾರಿದ್ರು. ಇನ್ನು ಕರವೆಯಿಂದ ಥಿಯೇಟರ್ ಧ್ವಂಸ ಮಾಡ್ತೇವೆ ಎಂಬ ಹೇಳಿಕೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಕಿಡಿಕಾರಿದ್ದಾರೆ. ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ಗೆ ತಿಳಿಸಿ ಘಟನೆಯ ಬಗ್ಗೆ ಸ್ಟ್ಯಾಂಡ್ ತೆಗೆದುಕೊಳ್ಳಲು ಹೇಳಿದ್ದೀವಿ. ನಟ ಕಮಲ್ ಹಾಸನ್ ಕ್ಷಮೆ ಕೇಳದಿದ್ದರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡುವ ಮಾತೇ ಇಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಒಂದು ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗ್ಲಿಕ್ಕೆ 5ನೇ ತಾರೀಕು ತಯಾರಾಗಿದೆ. ತಂತ್ರಗಾರಿಕೆಯಿಂದ ಏನಾದ್ರೂ ಆ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ಕೊಟ್ರೆ ಎಲ್ಲಾ ಚಿತ್ರಮಂದಿರಗಳನ್ನ ಧ್ವಂಸ ಮಾಡ್ತೀವಿ. ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ಗೂ ನಾವು ಒಂದು ಇಮೇಲ್ ಹಾಕಿದ್ವಿ. ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ವಿ. ಅವರು ಕಮಲ್ ಹಾಸನ್ ಭೇಟಿ ಮಾಡ್ತಾ ಇದ್ದಾರೆ. ಆಗಿಲ್ಲ ಅಂತ ಪಕ್ಷದಲ್ಲಿ ಕ್ಷಮಾಪಣೆ ಕೇಳಿಲ್ಲ ಅಂದ್ರೆ ನಾವು ನಮ್ಮ ಕನ್ನಡ ಪರ ಸಂಘಟನೆಗಳ ಜೊತೆಗೇನೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರ ಜೊತೆಗೆ ನಾವು ಇರ್ತೀವಿ.